ಸುನೀತಾ ಚಾಕ್ಲೇಟ್ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ನಾನಿನ್ನೂ ನಿನ್ನ ಮಾತನ್ನು ಕೇಳಲಾರೆ. ನಾನು ನನ್ನ ದೇಶವನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಅಯ್ಯೋ, ಏನೇನೋ ಹೇಳ್ತಾ ಇದ್ದೀನಲ್ಲ. ಇತ್ತೀಚೆಗೆ ನನಗೆ ಏನು ಹೇಳಬೇಕು ಏನು ಹೇಳಬಾರ್ದು ಗೊತ್ತಾಗ್ತಾ ಇಲ್ಲ. ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಮ್ಮ ದಿನನಿತ್ಯದ ಅನೇಕ ಸಂದರ್ಭಗಳಲ್ಲಿ ಹೇಗೆ ಬಳಸ್ತಾ ಇರ್ತಕ್ಕಂಥ ಕನ್ನಡದ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ ವಿತ್ ಸ್ಟ್ರಕ್ಚರ್ಸ್. ಇಲ್ಲಿ ನಾವು ಬರೀ ವಾಕ್ಯಗಳನ್ನಷ್ಟೇ ಕಲಿತಾ ಇಲ್ಲ, ಇಂತಹ ವಾಕ್ಯಗಳನ್ನು ಯಾವ ಥರ ಹೇಳಬೇಕು ಅನ್ನೋದನ್ನು ಕಲಿತಾ ಇದ್ದೇವೆ. ಅದೇ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಈ ಥರ ನಾವು ಅಭ್ಯಾಸ ಮಾಡಿದಾಗ ಕನ್ನಡದಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗ್ರಾಮರ್ ಗೊತ್ತಿಲ್ಲದೆ ಇದ್ರೂ ಕೂಡ ವಾಕ್ಯ ನಿರ್ಮಾಣ ಬರುತ್ತೆ. ಹೀಗೆ ಕನ್ನಡದಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಮತ್ತು ವಿನೂತನವಾಗಿ ಕಲೀಲಿಕ್ಕೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅವನು ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಿದ್ದಾನೆ. ನಾವು ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ನೀನು ಟಿ ವಿ ನೋಡೋದನ್ನು ಕಡಿಮೆ ಮಾಡಬೇಕು. ನಾನು ಸಿಹಿ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಸುನೀತಾ ಚಾಕ್ಲೇಟ್ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಹೀಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಸ್ಟ್ರಕ್ಚರ್ ಕಟ್ ಡೌನ್ ಆನ್ ಸಮಥಿಂಗ್. ಈಗ ಎಲ್ಲ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೇನೆ. ನೀವು ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ, ಸೆಕೆಂಡ್ ಟೈಮ್ ಹೇಳ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಈ ಸ್ಕ್ರಾಲಿಂಗನ್ನು ನೋಡ್ತಾ ರಿಪೀಟ್ ಮಾಡಿ. ಹಾಗೆ ಮಾಡೋದ್ರಿಂದ ನಿಮಗೆ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಖಂಡಿತ ಕಾನ್ಫಿಡೆನ್ಸ್ ಬರುತ್ತೆ. ಲೆಟ್ಸ್ ಸ್ಟಾರ್ಟ್. ಅವನು ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಿದ್ದಾನೆ. He has cut down on taking tea. He has cut down on taking tea. ನಾವು ಜಂಕ್ ಫುಡ್ ಕಡಿಮೆ ಮಾಡಬೇಕು ಅಂದರೆ ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೇವೆ. We should cut down on eating junk foods. We should cut down on eating junk foods. ನೀನು ಟಿ ವಿ ನೋಡೋದನ್ನು ಕಡಿಮೆ ಮಾಡಬೇಕು. You should cut down on watching TV. You should cut down on watching TV. ನಾನು ಸಿಹಿ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಐ ಶುಡ್ ಕಟ್ ಡೌನ್ ಆನ್ ಈಟಿಂಗ್ ಸ್ವೀಟ್ಸ್. ಐ ಶುಡ್ ಕಟ್ ಡೌನ್ ಆನ್ ಈಟಿಂಗ್ ಸ್ವೀಟ್ಸ್. ಸುನೀತಾ ಚಾಕ್ಲೇಟ್ ತಿನ್ನೋದನ್ನು ಕಡಿಮೆ ಮಾಡಬೇಕು. ಸೊ ಇದು ನಿಮ್ಮ ಟಾಸ್ಕ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ನಾನು ಏನು ಹೇಳಬೇಕು ಏನು ಹೇಳಬಾರ್ದು ತಿಳಿತಾ ಇಲ್ಲ. ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ತಿಳಿತಾ ಇಲ್ಲ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ತಿಳಿತಾ ಇಲ್ಲ. ನಾನು ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಾಗ್ತಾ ಇಲ್ಲ. ನಾನು ಏನು ಬರಿಬೇಕು ಏನು ಬರಿಬಾರ್ದು ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಡ್ಯಾಶ್ ವಾಟ್ ನಾಟ್ ಟು ಡ್ಯಾಶ್. ಈ ಎಲ್ಲ ಸೆಂಟೆನ್ಸ್ಗಳನ್ನು ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಈ ಒಂದು ಸ್ಟ್ರಕ್ಚರನ್ನು ಈ ವಾಕ್ಯಗಳಲ್ಲಿ ಯಾವ ಥರ ಬಳಕೆ ಮಾಡಿದ್ದೇನೆ ಅನ್ನೋದು ಈಸಿಯಾಗಿ ತಿಳಿಯುತ್ತೆ. ನಾನು ಏನು ಹೇಳಬೇಕು ಏನು ಹೇಳಬಾರ್ದು ತಿಳಿತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಸೇ ಆ್ಯಂಡ್ ವಾಟ್ ನಾಟ್ ಟು ಸೇ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಸೇ ಆ್ಯಂಡ್ ವಾಟ್ ನಾಟ್ ಟು ಸೇ. ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ತಿಳಿತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಈಟ್ ಆ್ಯಂಡ್ ವಾಟ್ ನಾಟ್ ಟು ಈಟ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಈಟ್ ವಾಟ್ ನಾಟ್ ಟು ಈಟ್. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ತಿಳಿತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ನಾನು ಏನು ಕೇಳಬೇಕು ಏನು ಕೇಳಬಾರ್ದು ತಿಳಿತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಆಸ್ಕ್ ಆ್ಯಂಡ್ ವಾಟ್ ನಾಟ್ ಟು ಆಸ್ಕ್. ನಾನು ಏನು ಬರಿಬೇಕು ಏನು ಬರಿಬಾರ್ದು ತಿಳಿತಾ ಇಲ್ಲ. ದಿಸ್ ಈಸ್ ಯುವರ್ ಟಾಸ್ಕ್. ನೆಕ್ಸ್ಟ್ ಒನ್. ಆಕೆಯೊಂದಿಗೆ ನಾನಿವತ್ತು ಮನಸಾರೆ ಮಾತನಾಡಿದೆ. ನಾನು ಅವರಿಗೆ ಮನಸಾರೆ ಸಹಾಯ ಮಾಡಿದೆ. ನಾನು ನನ್ನ ದೇಶವನ್ನು ಮನಸಾರೆ ಪ್ರೀತಿ ಮಾಡ್ತೇನೆ. ನಾನು ಆ ಫಂಕ್ಷನ್ನಲ್ಲಿ ಮನಸಾರೆ ಡ್ಯಾನ್ಸ್ ಮಾಡಿದೆ. ನಾನು ಮನಸಾರೆ ಇಂಗ್ಲೀಷ್ ಕಲಿತಾ ಇದ್ದೇನೆ. ಹೀಗೆ ಯಾವುದಾದ್ರೂ ಒಂದು ಕೆಲಸವನ್ನು ಮನಸಾರೆ ಮನಸ್ಫೂರ್ತಿಯಾಗಿ ತುಂಬ ಇಷ್ಟದಿಂದ ಮಾಡ್ತಾ ಇರ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಟು ಮೈ ಹಾರ್ಟ್ಸ್ ಕಂಟೆಂಟ್. ಟು ಮೈ ಹಾರ್ಟ್ಸ್ ಕಂಟೆಂಟ್ ಅರ್ಥ ಮನಸ್ಸಾರೆ ಮನಸ್ಫೂರ್ತಿಯಾಗಿ ಬಹಳ ಇಷ್ಟದಿಂದ ಅನ್ನುವ ಮೀನಿಂಗ್ ಬರುತ್ತೆ. ಆಕೆಯೊಂದಿಗೆ ನಾನಿಂದು ಮನಸ್ಸಾರೆ ಮಾತನಾಡಿದೆ. ಟುಡೇ ಐ ಟಾಕ್ ಟು ಹರ್ ವಿತ್ ಮೈ ಹಾರ್ಟ್ಸ್ ಕಂಟೆಂಟ್. ಟುಡೇ ಐ ಟಾಕ್ ಟು ಹರ್ ಟು ಮೈ ಹಾರ್ಟ್ಸ್ ಕಂಟೆಂಟ್. ನಾನು ಅವರಿಗೆ ಮನಸಾರೆ ಸಹಾಯ ಮಾಡಿದೆ. ಐ ಹೆಲ್ಪ್ಡ್ ದೆಮ್ ಟು ಮೈ ಹಾರ್ಟ್ಸ್ ಕಂಟೆಂಟ್.
ಐ ಹೆಲ್ಪ್ಡ್ ದೆಮ್ ಟು ಮೈ ಹಾರ್ಟ್ಸ್ ಕಂಟೆಂಟ್. ನಾನು ನನ್ನ ದೇಶವನ್ನು ಮನಸಾರೆ ಪ್ರೀತಿಸುವೆನು. ಐ ಲವ್ ಮೈ ಕಂಟ್ರಿ ಟು ಮೈ ಹಾರ್ಟ್ಸ್ ಕಂಟೆಂಟ್. ಐ ಲವ್ ಮೈ ಕಂಟ್ರಿ ಟು ಮೈ ಹಾರ್ಟ್ಸ್ ಕಂಟೆಂಟ್. ನಾನು ಆ ಫಂಕ್ಷನ್ನಲ್ಲಿ ಮನಸಾರೆ ಡ್ಯಾನ್ಸ್ ಮಾಡಿದೆ. ಇನ್ ದಟ್ ಫಂಕ್ಷನ್ ಐ ಡ್ಯಾನ್ಸ್ಡ್ ಟು ಮೈ ಹಾರ್ಟ್ಸ್ ಕಂಟೆಂಟ್. ಇನ್ ದಟ್ ಫಂಕ್ಷನ್ ಐ ಡ್ಯಾನ್ಸ್ಡ್ ಟು ಮೈ ಹಾರ್ಟ್ಸ್ ಕಂಟೆಂಟ್. ನಾನು ಮನಸಾರೆ ಇಂಗ್ಲೀಷ್ ಕಲಿತಾ ಇದ್ದೇನೆ. ನಿಜವಾಗ್ಲೂ ನೀವು ಮನಸಾರೆ ಇಂಗ್ಲೀಷ್ ಕಲಿತಾ ಇದ್ದೀರಾ? ಹಾಗಾದರೆ ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಳಿ. ದಿಸ್ ಈಸ್ ಯುವರ್ ಟಾಸ್ಕ್. ಲೆಟ್ಸ್ ಮೂವ್ ಟು ದ ಲಾಸ್ಟ್ ಒನ್. ನನ್ನ ಹೊಟ್ಟೆ ತುಂಬಿದೆ, ನಾನು ಇನ್ನೂ ತಿನ್ನಲಾರೆ. ಅವನು ಅಲ್ಲಿ ಇನ್ನೂ ಕೆಲಸ ಮಾಡಲಾರ. ನಾನಿನ್ನು ಈ ಚಿತ್ರ ಹಿಂಸೆಯನ್ನು ಭರಿಸಲಾರೆ. ನಾನಿನ್ನು ನಿನ್ನ ಮಾತನ್ನು ಕೇಳಲಾರೆ. ಅವಳು ಇನ್ನೂ ನಡೆಯಲಾರಳು. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೇವೆ. ಸೊ ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಕಾಂಟ್ ಡ್ಯಾಶ್ ಎನಿಮೋರ್. ನನ್ನ ಹೊಟ್ಟೆ ತುಂಬಿದೆ, ನಾನಿನ್ನೂ ತಿನ್ನಲಾರೆ. ಮೈ ಸ್ಟಮಕ್ ಈಸ್ ಫುಲ್, ಐ ಕಾಂಟ್ ಈಟ್ ಎನಿಮೋರ್. ಮೈ ಸ್ಟಮಕ್ ಈಸ್ ಫುಲ್, ಐ ಕಾಂಟ್ ಈಟ್ ಎನಿಮೋರ್. ಅವನು ಅಲ್ಲಿ ಇನ್ನೂ ಕೆಲಸ ಮಾಡಲಾರ. ಅಂದರೆ ಅವನು ಕೆಲಸ ಮಾಡ್ತಾ ಇದ್ದಾನೆ, ಯಾವುದೋ ಕಾರಣಕ್ಕಾಗಿ ಇನ್ನು ಮುಂದೆ ಅವನು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಹಿ ಕಾಂಟ್ ವರ್ಕ್ ದೆ ಎನಿಮೋರ್. ಹಿ ಕಾಂಟ್ ವರ್ಕ್ ದೆ ಎನಿಮೋರ್. ನಾನಿನ್ನು ಈ ಚಿತ್ರ ಹಿಂಸೆಯನ್ನು ಭರಿಸಲಾರೆ. ಅಂದರೆ ಈ ಚಿತ್ರಹಿಂಸೆಯನ್ನು ಭರಿಸ್ತಾ ಇದ್ದೇನೆ, ಇನ್ನು ಮುಂದೆ ಭರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಸಂದರ್ಭ. ಐ ಕಾಂಟ್ ಬೇರ್ ದಿಸ್ ಟಾರ್ಚರ್ ಎನಿಮೋರ್. ಐ ಕಾಂಟ್ ಬೇರ್ ದಿಸ್ ಟಾರ್ಚರ್ ಎನಿಮೋರ್. ನಾನಿನ್ನು ನಿನ್ನ ಮಾತನ್ನು ಕೇಳಲಾರೆ. ಅಂದರೆ ಇಲ್ಲಿವರೆಗೂ ಕೇಳ್ತಾ ಬಂದಿದ್ದೇನೆ, ಇನ್ನು ಮುಂದೆ ಕೇಳೋದಿಲ್ಲ ಅಂತ ಹೇಳುವ ಸಂದರ್ಭ. ಐ ಕಾಂಟ್ ಲಿಸನ್ ಟು ಯು ಎನಿಮೋರ್. ಐ ಕಾಂಟ್ ಲಿಸನ್ ಟು ಯು ಎನಿಮೋರ್. ಅವಳು ಇನ್ನೂ ನಡೆಯಲಾರಳು. ಅಂದರೆ ನಡೀತಾ ಇರ್ತಾಳೆ, ಇನ್ನು ಮುಂದೆ ಅವಳಿಗೆ ನಡೆಯಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಸಂದರ್ಭ. ಈ ಮೇಲಿನ ಎಲ್ಲ ವಾಕ್ಯಗಳನ್ನು ನಾವು ಯಾವ ಥರ ಮಾಡಿದ್ದೇವೋ ಗಮನಿಸಿ. ಈ ಸ್ಟ್ರಕ್ಚರನ್ನು ಉಪಯೋಗಿಸಿ ಈ ವಾಕ್ಯವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಬರೀ ಇದೊಂದೇ ಅಲ್ಲ, ಪ್ರತಿಯೊಂದು ಸ್ಟ್ರಕ್ಚರಲ್ಲೂ ಕೊಟ್ಟಿರ್ತಕ್ಕಂತಹ 5 ಸೆಂಟೆನ್ಸಸ್ಗಳಿಂದವೇ ಅವುಗಳನ್ನು ನೀವು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ನಾವು ಪಾಸ್ ದ ವಿಡಿಯೋ, ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಎಲ್ಲ ವಾಕ್ಯಗಳನ್ನು ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಂಗ್ಲೀಷಲ್ಲೂ ಕೂಡ ಬರ್ಕೊಳ್ಳಿ. ಸಾಧ್ಯವಾದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮತ್ತಷ್ಟು ಎಕ್ಸಾಂಪಲ್ಸನ್ನು ಬರೀತಾ ಹೋಗಿ. ಬರೀ ಬರೆದು ನೋಟ್ಸ್ ಮಾಡೋದು ಅಷ್ಟೇ ಅಲ್ಲ, ಅವುಗಳನ್ನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅಥವಾ ಸಮಯ ಸಂದರ್ಭ ಇಲ್ಲದೇ ಇದ್ದರೂ ಕೂಡ ಆ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೋಗಿ. ನಾವು ಎಷ್ಟು ಜಾಸ್ತಿ ಮಾತಾಡ್ತೀವೋ ಆಗ ಅಷ್ಟು ಬೇಗ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ವಾಟ್ ಈಸ್ ಫಾಸ್ಟ್ ಫುಡ್? ಯಾವ ಫುಡ್ಡನ್ನು ತಯಾರು ಮಾಡಲಿಕ್ಕೆ ಅಥವಾ ಸರ್ವ್ ಮಾಡಲಿಕ್ಕೆ ಕಡಿಮೆ ಸಮಯ ಹಿಡಿಯುತ್ತೋ ದಟ್ ಈಸ್ ಕಾಲ್ಡ್ ಫಾಸ್ಟ್ ಫುಡ್. ಫಾಸ್ಟ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ನಮಗೆ ಗೊತ್ತು ದೋಸ್ ಆರ್ ಅನ್ಹೆಲ್ತಿ. ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಇವೆಲ್ಲವೂ ಜಂಕ್ ಫುಡ್ಸ್ಗಳಿಗೆ ಬರ್ತವೆ. ಇಂತಹ ಫುಡ್ಗಳನ್ನು ನಾವು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹಾಳಾಗೋದಷ್ಟೇ ಅಲ್ಲ, ನಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನ್ಯಾಚುರಲ್ ಫುಡ್ಡನ್ನು ತಿನ್ನಲಿಕ್ಕೆ ಇರ್ತಕ್ಕಂಥ ಡಿಸೈರ್ ನಮ್ಮಿಂದ ದೂರ ಆಗುತ್ತೆ. ದಟ್ ಮೀನ್ಸ್ ಈ ರಾ ಫುಡ್ ಆಗಿರ್ಬೋದು, ಅಂದರೆ ರಾ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಫ್ರೂಟ್ ಜ್ಯೂಸಸ್ ಅವುಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಡಿಸೈರ್ ಕಡಿಮೆ ಆಗುತ್ತೆ. ಹಾಗೆ ಆಗಬಾರ್ದು ಅಂತಂದರೆ ನಾವು ಜಾಸ್ತಿ ನ್ಯಾಚುರಲ್ ಫುಡ್ಡನ್ನು ಸೇವನೆ ಮಾಡ್ತಾ ಹೋಗಬೇಕು. ಮಕ್ಕಳಲ್ಲೂ ಕೂಡ ಆ ಅಭ್ಯಾಸ ಮಾಡಿಸ್ಬೇಕು. ಇಫ್ ಯು ವಾಂಟ್ ಟು ಸ್ಟೇ ಫಿಟ್ ಆ್ಯಂಡ್ ಹೆಲ್ದಿ, ಸೇ ನೋ ಟು ಜಂಕ್. ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತಪ್ಪದೇ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.